ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪರಿಸ್ಥಿತಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತಷ್ಟು ಹದಗೆಟ್ಟಿದೆ ಅಂತ ಹೇಳ್ಬೋದು. ನಟ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬದುಕೋದಕ್ಕೆ ದಿನದಿಂದ ದಿನಕ್ಕೆ ಕಷ್ಟಕರವಾಗ್ತಿದ್ದು, ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಅವರನ್ನ ವಿಚಾರಣೆ ನಡೆಸಿದ ನ್ಯಾಯಾಧೀಶರ ಬಳಿ ನಟ ದರ್ಶನ್ ಕೈ ಮುಗಿದು ನನಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ನಟ ದರ್ಶನ್ ಅವರ ಹೇಳಿಕೆಯ ಪ್ರಕಾರ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅದೆಷ್ಟೋ ಡೇಂಜರಸ್ ಖೈದಿಗಳಿಗೆ ಟಿವಿ, ಎಸಿ ಮತ್ತು ಟೇಬಲ್ ಫ್ಯಾನ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಷ್ಟೋ ಖೈದಿಗಳಿಗೆ ಮೊಬೈಲ್ ಅನ್ನು ಕೂಡ ಸಪ್ಲೈ ಮಾಡಿದ್ದಾರೆ. ಮೊನ್ನೆಯಷ್ಟೇ ಜೈಲಿನ ಖೈದಿಯೊಬ್ಬ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದ. ಇದೆಲ್ಲದನ್ನ ಕೂಡ ನೋಡಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಒಬ್ಬರನ್ನ ಬಿಟ್ಟು ಬೇರೆಲ್ಲಾ ಖೈದಿಗಳಿಗೆ ಅಷ್ಟೊಂದು ಸ್ಟ್ರಿಕ್ಟ್ ರೂಲ್ಸೇ ಇಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ನಟ ದರ್ಶನ್ ಅವರು ಮಾತ್ರ ಸೆಲೆಬ್ರಿಟಿ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಮಾಡ್ತಿದ್ದು, ನಟ ದರ್ಶನ್ ಅವರು ಇವತ್ತು ನ್ಯಾಯಾಧೀಶರ ಬಳಿ ದಯವಿಟ್ಟು ನನಗೆ ಮನೆ ಊಟ, ತಲೆದಿಂಬು ಮತ್ತು ಹಾಸಿಗೆಯನ್ನ ಕೊಡಿ ಅಂತ ಕೈ ಮುಗಿದು ಕೇಳಿಕೊಂಡಿದ್ದಾರೆ. ಇದಕ್ಕೆ ನ್ಯಾಯಾಧೀಶರು ಕೂಡ ದರ್ಶನ್ ಅವರಿಗೆ ಮೂಲ ಸೌಕರ್ಯ ಸಿಗೋದ್ರಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಆಗ್ಬಾರ್ದು ಅಂತ ಪೊಲೀಸರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟರು ಕೂಡ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಎಷ್ಟರ ಮಟ್ಟಿಗೆ ಮೂಲ ಸೌಕರ್ಯಗಳು ಸಿಗಲಿದೆ ಅನ್ನೋದನ್ನ ಮುಂದೆ ನಾವು ಕಾದ್ ನೋಡ್ಬೇಕಾಗಿದೆ.